ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸೊ ಕಲಿಬೇಕು ಅನ್ನೋರು ಈ 28ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ, ಓಕೆನಾ. ಸೊ ಇವತ್ತಿನ ಮಾರ್ಕೆಟು ಗೊತ್ತಿತ್ತು ಕಂಪ್ಲೀಟ್ಲಿ ಡಲ್ಲು. ಮಾರ್ಕೆಟಲ್ಲಿ ಇವತ್ತು ಟ್ರೇಡ್ ಸಿಗೋದು ತುಂಬ ಕಷ್ಟ ಅಂತ. ಸೊ ಹಾಗಾಗಿ ಇವತ್ತು ಟ್ರೇಡ್ ಕೂಡ ಮಾಡಿಲ್ಲ ನಾನು. ಸೊ ಏನಕ್ಕೆ ಅನ್ನೋದು ಕೂಡ ನಿಮಗೆ ಹೇಳ್ಬಿಡ್ತೀನಿ ಕೇಳಿ. ಮಾರ್ಕೆಟಲ್ಲಿ ಒಂದು ಲಾಸ್ಟ್ 3-4 ಡೇಸಿಂದ ಅಷ್ಟು ಫಾಸ್ಟ್ ಮೂಮೆಂಟ್ ಇಲ್ಲ. ಬಟ್ ಇನ್ನೊಂದು, ಮಾರ್ಕೆಟಲ್ಲಿ ನಮಗೆ ಪ್ರಾಪರ್ ಡೈರೆಕ್ಷನ್ಸ್ ಇಲ್ಲ ಒಂದು. ಸೊ ಇವತ್ತೇನಾಗಿದೆ, ಮಾರ್ಕೆಟು ಗ್ಲೋಬಲ್ ಸೆಂಟಿಮೆಂಟ್ ಮೇಲೆ ಸಡನ್ನಾಗಿ ಗ್ಯಾಪ್ ಅಪ್ ಆಗಿದೆ. ಸಡನ್ ಗ್ಯಾಪ್ ಅಪ್ ಆದಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ಯಾವುದೇ ಥರದ ಮೂಮೆಂಟ್ ಇರೋದಿಲ್ಲ, ಓಕೆನಾ. ಸೊ ನಿಮಗೆ ಮೂಮೆಂಟ್ ಬೇಕು ಅಂದರೆ ಯು ನೀಡ್ ಟು ವೆಯ್ಟ್, ಓಕೆ. ಸೊ ನಿಮಗೆ ಮಾರ್ಕೆಟಲ್ಲಿ ಮೂಮೆಂಟ್ ಬೇಕು ಅಂದರೆ ನೀವು ವೆಯ್ಟ್ ಮಾಡಿದರೆ ಡೆಫಿನೆಟಾಗಿ ನಿಮಗೆ ಮೂಮೆಂಟ್ ಸಿಗ್ಬೋದು. ಬಟ್ ಇವತ್ತಂತೂ ಸಿಗೋ ಡೌಟ್ ಇದೆ. ಯಾಕೆ ಡೌಟ್ ಇದೆ ಏನು ಅನ್ನೋದು ನಾನು ನಿಮಗೆ ಗೈಡ್ ಮಾಡ್ತೀನಿ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ, ದೆನ್ ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆರಾಮ್ಸೆ ನೀವು ಕೂಡ ಟ್ರೇಡ್ ಮಾಡ್ಬೋದು, ಓಕೆನಾ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಮೈ ಪ್ರಾಫಿಟ್. ನೋ ಆರ್ಡರ್ಸ್, ನೋ ಪೊಸಿಷನ್, ಏನೂ ಇಲ್ಲ. ಬಿಕಾಸ್ ಮಾರ್ಕೆಟಲ್ಲಿ ಇವತ್ತು ಡೆಡ್ ಇದೆ ಮಾರ್ಕೆಟು. ಸೊ ಇವಾಗ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಮಾರ್ಕೆಟಲ್ಲಿ. ಸೊ ನಿಮಗೆ ಮಾರ್ಕೆಟ್ ಎಷ್ಟು ಸ್ಲೋ ಇದೆ ಅಂದರೆ, ಮಾರ್ಕೆಟಲ್ಲಿ 5.6 ಪಾಯಿಂಟ್ ಪ್ರೀಮಿಯಮ್ ಕೂಡ ಮೂವ್ ಆಗ್ತಿಲ್ಲ. ನೀವು ಚಾರ್ಟ್ ಇದಕ್ಕೆ ಬಂದರೆ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮಾರ್ಕೆಟಲ್ಲಿ ನಾನು ಅಂದ್ಕೊಂಡಿದ್ದೆ ಒಂದು ಡೇ ಹೈ ತೆಗೆದ್ಮೇಲೆ ಸಪೋಸ್ ಟ್ರೇಡ್ನ ಎತ್ಕೊಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಾಯಿತು, ಮಾರ್ಕೆಟಲ್ಲಿ ಡೇ ಹೈ ಬಂದು ನಿಮಗೆ ಇಲ್ಲಿ ನೋಡಿದರೆ ಕ್ಲಿಯರಾಗಿ ಗೊತ್ತಾಗ್ತಿದೆ, ಡೇ ಹೈನ ಬ್ರೇಕೌಟ್ ಆಗಿದೆ ಮಾರ್ಕೆಟು. ಬಟ್ ಬ್ರೇಕೌಟ್ ಆದರೂ ಕೂಡ ಮಾರ್ಕೆಟ್ ಸಸ್ಟೈನ್ ಆಗ್ತಿಲ್ಲ. ರಿಜೆಕ್ಷನ್, ರಿಜೆಕ್ಷನ್, ಮತ್ತೆ ಇಲ್ಲಿಂದಲೇ ರಿಜೆಕ್ಷನ್. ಯಾಕೆ ಈ ರಿಜೆಕ್ಷನ್ಸ್ ಬರ್ತಿದೆ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಂಬಿಟ್ರೆ ಇದಕ್ಕಿಂತ ಈಸಿ ಮತ್ತೊಂದು ಇರೋದಿಲ್ಲ, ಓಕೆನಾ. ಸೊ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ಐ ಗೆಸ್ ಐ ವೋಂಟ್ ಗೆಟ್ ಟ್ರೇಡ್ ಟುಡೇ. ಸೊ ಗೋಲ್ಡಲ್ಲಿ ಕೂಡ ಇವತ್ತು ನಮಗೆ ಟ್ರೇಡ್ ಸಿಗುತ್ತೆ ಅನ್ನೋ ಡೌಟ್ ಇದೆ, ನೋಡೋಣ. ಬಿಕಾಸ್ ಗೋಲ್ಡಲ್ಲಿ ಕೂಡ ನಾನು ಕೂಡ ವೆಯ್ಟ್ ಮಾಡ್ತೀನಿ ಗೋಲ್ಡಲ್ಲಿ ಟ್ರೇಡ್ ಸಿಗ್ಬೋದು ಅಂತ. ಬಟ್ ಗೋಲ್ಡ್ ಕೂಡ ನಿನ್ನೆ ವಾಲಟೈಲ್ ಅಪ್ ಸೈಡ್ ಮೂವ್ ಆಗಿರೋದ್ರಿಂದ ರಿಟ್ರೇಸ್ಮೆಂಟು ಆಲ್ರೆಡಿ ಟ್ರೇಡ್ ಸಿಗ್ಬೋದು. ಬಟ್ ಆ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತೀನಿ. ನನಗೂ ಆ ರಿಟ್ರೇಸ್ಮೆಂಟ್ ಬರೋವರೆಗೂ ಟ್ರೇಡ್ ಸಿಗುತ್ತೆ ಅನ್ನೋದು ಕಷ್ಟ ಇದೆ, ಓಕೆನಾ. ಸೊ ಆ ರಿಟ್ರೇಸ್ಮೆಂಟಿಗೆ ಬಂದರೆ ಡೆಫಿನೆಟಾಗಿ ನಮಗೂ ಕೂಡ ಒಂದು ಈಸಿ ಟ್ರೇಡ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ನಿಫ್ಟಿಯಲ್ಲಿ ಏನಕ್ಕೆ ನಮಗೆ ಟ್ರೇಡ್ ಸಿಗೋ ಡೌಟು ಯಾಕೆ ಅನ್ನೋದು ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಒಂದು ಸಿಂಪಲ್ ಲಾಜಿಕ್ಕು. ಈಗ ನಿಮಗೆ ನಿಫ್ಟಿಯಲ್ಲಿ ಏನು ಚಾರ್ಟ್ ನೋಡ್ತಾ ಇರಲ್ಲ, ಮಾರ್ಕೆಟ್ ಏನು ಮಾಡಿದೆ, ಸೆಲ್ಲಿಂಗ್ ಫಸ್ಟ್ ಟೈಮು ಹೈಯರ್ ಸೈಡ್ ಬಂದಿದೆ. ಇಟ್ ಮೀನ್ಸ್ ಮಾರ್ಕೆಟ್ ಒಂದೇ ಸಲ ಹಿಂಗೆ ಅಪ್ ಸೈಡ್ ಹೋಗುತ್ತಾ, ತುಂಬ ಕಷ್ಟ ಮಾರ್ಕೆಟಿಗೆ ಒಂದೇ ಸಲ ಅಪ್ ಸೈಡ್ ಹೋಗೋದು. ಮಾರ್ಕೆಟು ಒನ್ ಡೇ ಇಲ್ಲೇ ಕಂಪ್ಲೀಟ್ ವಾಲಟೈಲ್ ಮಾಡಿ ಇನ್ನೊಂದು ದಿನ ಮಾರ್ಕೆಟ್ ಸಪೋಸ್ ಡೌನ್ ಸೈಡಿಗೆ ಬಂದು ದೆನ್ ಇಟ್ ವಿಲ್ ಸ್ಟಾರ್ಟ್ಸ್ ಮೇಕಿಂಗ್ ಅಪ್ ಸೈಡ್. ಐ ಅಗ್ರಿ, ಅಪ್ ಸೈಡ್. ಇಲ್ಲ ನಾಳೆ ಏನಾದರೂ ಅಗೇನ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಡೆಫಿನೆಟಾಗಿ ಮಾರ್ಕೆಟು ಅಪ್ ಸೈಡ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವತ್ತಂತೂ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗೋದಿಲ್ಲ. ವೆರಿ ಲೆಸ್ ಚಾನ್ಸ್ ಇದೆ ಅಪ್ ಸೈಡ್ ಮೂವ್ ಆಗೋದು. ಇಲ್ಲೇ ನಿಂತ್ಕೊಳ್ಳುತ್ತೆ. ಬಿಕಾಸ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಮಾರ್ಕೆಟಲ್ಲಿ ಇವತ್ತು ಅಪ್ ಸೈಡ್ ಮೂವ್ಮೆಂಟ್ ಅಂತೂ ಮಾರ್ಕೆಟಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಮಾರ್ಕೆಟು ಟೋಟಲಿ ನಿಲ್ಲಿದೆ, ಓಕೆನಾ. ಸೊ ಈ ಥರ ಮೂಮೆಂಟಲ್ಲಿ ಟ್ರೇಡ್ ಮಾಡೋದು ತುಂಬಾ ಕಷ್ಟ. ಆದಷ್ಟು ನಾನು ನಿಮಗೆ ಹೇಳೋದು ಈ ಥರ ಇದರಲ್ಲಿ ಟ್ರೇಡ್ನ ನೀವು ಅವಾಯ್ಡ್ ಮಾಡಿ. ಐ ಗೆಸ್ ಗೋಲ್ಡಲ್ಲಿ ಒಂದು ಟ್ರೇಡ್ ಸಿಗ್ಬೋದಿತ್ತು, ಮಿಸ್ ಆಯಿತು. ಆ್ಯಕ್ಚುಲಿ ನಾನು ಹಾಕಿಬಿಟ್ಟಿದ್ದೆ ಅದನ್ನ. 81ಗೆ ಬಂದರೆ ಡೆಫಿನೆಟಾಗಿ ಟ್ರೇಡ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಎಕ್ಸಾಕ್ಟಾಗಿ 82ಗೆ ಬಂದರೆ ಆ ಮಾರ್ಕೆಟ್ ಆಲ್ರೆಡಿ 82, 83ಯಲ್ಲೇ ನಿಂತಿದೆ. ನೋಡೋಣ, ದಟ್ಸ್ ಓಕೆ. ಸೊ ಗೋಲ್ಡು ಇನ್ನೊಂದು ಸ್ವಲ್ಪ ಕೆಳಗಡೆ ರಿಟ್ರೇಸ್ಮೆಂಟಿಗೆ ಬಂದರೆ ಈಸಿಯಾಗಿ ಅಪ್ಸೈಡಿಗೆ ಟ್ರೇಡ್ ಸಿಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ಈಸಿಯಾಗಿ ಅಪ್ಸೈಡ್ ಟ್ರೇಡ್ನ ಮಾಡಿದ್ರೆ ಆಯಿತು ಗೋಲ್ಡಲ್ಲಿ. ಸೊ ಇದೇ ಥರದ್ದು ಚಾರ್ಟು ನಿಮಗೆ ಎಲ್ಲಿತ್ತು ನಿಫ್ಟಿಯಲ್ಲಿ, ಬ್ಯಾಕ್ ಸೈಡಿಗೆ ಬಂದರೆ ನಿಮಗೊಂದು ಚಾರ್ಟ್ ಕಾಣುತ್ತೆ. ಈ ಚಾರ್ಟ್ ಏನು ಹೇಳ್ತಿದೆ ಹೇಳಿ, ಸೆಲ್ಲಿಂಗು, ಸೆಲ್ಲಿಂಗು, ಸೆಲ್ಲಿಂಗು. ಮಾರ್ಕೆಟು ಸಡನ್ನಾಗಿ ಗ್ಯಾಪ್ ಅಪ್ ಓಪನು. ಮಾರ್ಕೆಟ್ ಏನು ಮಾಡಿತ್ತು, ಏನು ಮಾಡಿದೆ ಮಾರ್ಕೆಟು, ಪೂರಾ ದಿನ ಸೈಡ್ ವೇಸು. ಮಧ್ಯಾಹ್ನ ಮೇಲೆ ಸ್ವಲ್ಪ ಬುಲಿಶ್ ಕೊಟ್ಟು ಸೈಡ್ ಮಾಡಿ, ಅದ್ರ ನೆಕ್ಸ್ಟ್ ಡೇ ಏನು ಮಾಡಿದೆ, ಅಗೇನ್ ಸೈಡ್ ವೇಸು. ಮಾರ್ಕೆಟ್ 2 ಡೇಸು ನಿಮಗೆ ಸೈಡ್ ವೇಸ್ ಆದಮೇಲೆ ಮಾರ್ಕೆಟ್ ಏನು ಮಾಡ್ತು, ಇಟ್ ಈಸ್ ಸ್ಟಾರ್ಟೆಡ್ ಗೋಯಿಂಗ್ ಬುಲಿಶ್ ಅಲ್ವಾ. ಮಾರ್ಕೆಟ್ ಏನು ಮಾಡಿದೆ, ಸ್ಟ್ರೈಟ್ ಅವೇ ಬುಲಿಶ್ ಸೈಡಿಗೆ ಟ್ರೇಡ್ ಮಾಡಿದೆ. ಸೊ ಅದೇ ಥರ ಇದನ್ನು ಈ ಸೆಂಟಿಮೆಂಟು ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೇಮ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹಿಂಗೆ ಕೂಡ ಮಾರ್ಕೆಟಲ್ಲಿ ಸಪೋಸ್ ಏನಾದರೂ ಮಾರ್ಕೆಟು ಅದೇ ಥರ ಸೆಂಟಿಮೆಂಟ್ ಏನಾದರೂ ಕ್ರಿಯೇಟ್ ಮಾಡಿದರೆ ನೋಡೋಣ. ಸೊ ಇವಾಗಂತೂ ಪ್ರೆಸೆಂಟು ಮಾರ್ಕೆಟಲ್ಲಿ ಈ ಥರದ ನಿಮಗೆ ಸ್ವಿಂಗ್ ಬಂದಾಗ ಮಾರ್ಕೆಟು ಅಪ್ ಸೈಡ್ ಬಂದಾಗ ಒನ್ ಡೇ ರೆಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನೇ ಮಾಡ್ತಾ ಇದೆ ಮಾರ್ಕೆಟು. ವಿ ವಿಲ್ ಸಿ ಇಟ್, ಓಕೆನಾ. ಸೊ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಹೋಗುತ್ತಾ ಮೇಲೆ ಹೋಗುತ್ತಾ ಅದನ್ನು ನಾವು ಸೆಕೆಂಡ್ರಿ ಥಿಂಗ್, ಅದನ್ನು ನಾವು ನೆಕ್ಸ್ಟು ನೋಡ್ಬೋದು. ಸೊ ಅಟ್ ಪ್ರೆಸೆಂಟ್ ಅಂತೂ ಮಾರ್ಕೆಟಲ್ಲಿ ಸಿಚುವೇಶನ್ ಹಿಂಗಿದೆ. ಇದರಿಂದ ಮೇಲಕ್ಕೆ ಹೋಗುತ್ತೆ ಅನ್ನೋದು ತುಂಬ ಕಷ್ಟ ಇದೆ. ಸೊ ಐ ಗೆಸ್ ಗೋಲ್ಡ್ ಇಲ್ಲಿಂದ ಹೋಗ್ಬೋದಾ, ಹೋಗಲ್ವಾ, ಲೆಟ್ಸಿ ನೋಡೋಣ. ಗೋಲ್ಡ್ ಆಮೇಲೆ ನೋಡಿದ್ರೆ ಆಯಿತು ಬಿಡಿ. ಓಕೆ, ಬಿಕಾಸ್ ಗೋಲ್ಡ್ ಡಿಫ್ರೆಂಟ್ ಇದಿದೆ ಇವತ್ತು, ಸ್ವಲ್ಪ ವಾಲಟೈಲ್ ಕೂಡ ಇದೆ.
ಸೊ ಇವಾಗ ನಿಮಗೆ ನಿಫ್ಟಿ ಗೊತ್ತಾಯ್ತು ಅಂದ್ಕೊಳ್ತೀನಿ ಎಕ್ಸಾಕ್ಟಾಗಿ ನಾನು ಏನಕ್ಕೆ ಇವತ್ತು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಿಲ್ಲ ಅಂತ. ಅದಾದಮೇಲೆ ಮಾರ್ಕೆಟಲ್ಲಿ ನಿಮಗೆ 2 ಡೇಸ್ ಕಂಟಿನ್ಯೂಸ್ ಆಗಿ ಗುಡ್ ಟ್ರೇಡ್ಸು, ರಿಟ್ರೇಸ್ಮೆಂಟ್ ಗುಡ್ ಟ್ರೇಡ್ಸಲ್ಲಿ ಮೂವ್ ಆಗ್ತಿತ್ತು. ಸೊ ಇದೇ ಲಾಜಿಕ್ ನಿಫ್ಟಿಯಲ್ಲಿ ಇಲ್ಲಿಗೆ ಬಂದಾಗ ಆಗಿದೆ. ಸೊ ಸೇಮ್ ಸಿನಾರಿಯೋ ನಿಫ್ಟಿ ಇವತ್ತು ಮಾಡ್ತಾ ಇದೆ. ಸೊ ಹಾಗಾಗಿ ನಿಫ್ಟಿನ ಇವತ್ತು ಆದಷ್ಟು ಅವಾಯ್ಡ್ ಮಾಡಿ ಟ್ರೇಡ್ ಮಾಡೋದನ್ನ, ನಾನು ಕೂಡ ಇಲ್ಲೇ ನಿಫ್ಟಿ ಟ್ರೇಡ್ ಮಾಡೋದನ್ನ ಇಲ್ಲಿಗೆ ಇವತ್ತು ಅವಾಯ್ಡ್ ಮಾಡಿದ್ದೀನಿ. ಸೊ ಬೆಟರ್ ವೇ ನಮ್ಮದು ಕ್ಯಾಪಿಟಲ್ ಪ್ರಿಸರ್ವ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಮಾರ್ಕೆಟಲ್ಲಿ ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಓಪನ್ ಆದಾಗ, ಸಪೋಸ್ ಇಫ್ ಇಟ್ ಈಸ್ ಕಮ್ ಬ್ಯಾಕ್ ಟು ಈ ಲೆವೆಲ್ಗೆ ತನಕ ಬಂದರೆ ಐ ಕ್ಯಾನ್ ಟುಕ್ ಫಾರ್ ಒನ್ ಬೈಯಿಂಗ್ ಸೈಡ್ ಟ್ರೇಡ್ ಅಂತ ಅಂದ್ಕೊಂಡಿದ್ದೆ. ಬರಲಿಲ್ಲ ಮಾರ್ಕೆಟು. ನಾನು ಇಲ್ಲಿ ತನಕ ಬಂದರೆ ಒಂದು ಬೈಯಿಂಗ್ ಸೈಡ್ ಟ್ರೇಡ್ ಮಾಡೋಣ ಅನ್ನೋ ಮೈಂಡಲ್ಲಿ ಇತ್ತು ನನಗೆ ಆ್ಯಕ್ಚುಲಿ. ಇಲ್ಲಿ ತನಕ ಬಂದರೆ ಸಾಕು, ಐ ಕ್ಯಾನ್ ಗೋ ವಿತ್ ಒನ್ ಬೈಯಿಂಗ್ ಸೈಡ್ ಟ್ರೇಡ್ ಅಂತ. ಬಟ್ ಬರಲಿಲ್ಲ, ದಟ್ಸ್ ಓಕೆ. ಸೊ ಬರಲಿಲ್ಲ ಅಂದಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಸೇಮೇ ಲೈಕ್ ರಿಟ್ರೇಸ್ಮೆಂಟ್ ಇಲ್ಲದೆ ಬೈಯಿಂಗ್ ಹೋಗೋದಿಲ್ಲ, ಬ್ರೇಕೌಟಲ್ಲಿ ಬೈ ಮಾಡೋದು ವೇಸ್ಟ್ ಇವತ್ತು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನೀವು ಜಾಯ್ನ್ ಆಗಿ ಇದ್ರ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು. ಇನ್ನು ಗೋಲ್ಡಿಗೆ ಬಂದರೆ, ಗೋಲ್ಡಲ್ಲಿ ನೆನೆ ಪ್ಯಾರಾಬೋಲಿಕ್ ಮೂವ್ ಸಿಕ್ಕಾಪಟ್ಟೆ ಮೂವ್ ಆಗಿದೆ. ಬಟ್ ಏನಂದರೆ ನಾನು ಸಂಜೆ ಇನ್ನೂ ಟ್ರೇಡ್ ಮಾಡಿಲ್ಲ ಈ ಪ್ಯಾರಾಬೋಲಿಕ್ ಮೂವ್, ಬಿಕಾಸ್ ಏನಕ್ಕೆ ಮೂವ್ ಆಗ್ತಿದೆ ಅನ್ನೋದು ಒಂದು ಗೊತ್ತಿಲ್ಲ. ಮತ್ತು ನಾನು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಅರ್ಥ ಆಗಬೇಕು ಇದರಲ್ಲಿ ಥಿಂಗ್ಸ್ ಏನೇನಿದ್ದಾವೆ ಅಂತ. ಸೊ ಹಾಗಾಗಿ ನೋಡೋಣ, ಲೆಟ್ಸ್ ಸಿ. ಸೊ ಗೋಲ್ಡಲ್ಲಿ ಇಲ್ಲಿ ತನಕ ಬಂದರೆ ಐ ಕ್ಯಾನ್ ಲುಕ್ ಫಾರ್ ಒನ್ ಬೈಯಿಂಗ್ ಸೈಡ್ ಟ್ರೇಡ್ ಅಂದ್ಕೊಂಡಿದ್ದೀನಿ. ಅಲ್ಲಿ ತನಕ ಬರುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ. ಇಟ್ ಈಸ್ ಕಮ್ ಬ್ಯಾಕ್ ಡೆಫಿನೆಟಾಗಿ ನೋಡುವ. ಓಕೆನಾ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.